ಹಾಯ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್. ಇವತ್ತು ನಾನು ಬ್ಯಾಂಗ್ಳೂರಿಂದ ಕೊಯಮತ್ತೂರಿಗೆ ಹೋಗುವಂಥ SMST ಲಿಮೋ ಲೈನರ್ ಟ್ರಾವೆಲ್ಸ್ನ ಬಸ್ನ ರಿವ್ಯೂ ಮಾಡೋದಕ್ಕೋಸ್ಕರ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀನಿ. ಸೊ ಬಸ್ ಕ್ಲೀನಿಂಗ್ ಆದಮೇಲೆ ಎಲ್ಲ ನಾನು ಇಂಟೀರಿಯರ್, ಎಕ್ಸ್ಟೀರಿಯರು ಮತ್ತು ಈ ಬಸ್ ಟೈಮಿಂಗ್ಸು ಮತ್ತು ಅಲ್ಲಿ ಕೊಯಮತ್ತೂರು ಎಷ್ಟೊತ್ತಿಗೆ ಹೋಗುತ್ತೆ, ರೂಟ್ ಏನು ಅನ್ನೋ ಡೀಟೇಲ್ಸ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಕೊಡ್ತೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಬಸ್ ಕ್ಲೀನಿಂಗ್ ಮುಗೀತು. ಸೊ ಒಳಗಡೆ ಇಂಟೀರಿಯರ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಕ್ಸ್ಟೀರಿಯರ್ ಮಾತ್ರ ಸೂಪರ್ ಆಗಿದೆ ನಿಜವಾಗ್ಲೂ. ಭಾರತ್ ಬೆಂಜ್ ಬಸ್ ಇದು, ಯೆಲ್ಲೋ ಕಲರ್ ಲೈವರಿ ಚೆನ್ನಾಗಿದೆ. ಬಾಡಿ ಬಿಲ್ಟು ಈ ಬಸ್ಸಲ್ಲಿ ಇರೋ ಫೆಸಿಲಿಟೀಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. CCTV, ಲೈವ್ ಟ್ರ್ಯಾಕಿಂಗು, ಆನ್ ಟೈಮ್ ಡಿಪಾರ್ಚರು, ಆಮೇಲೆ ವೈಫೈ ಆನ್ ಬೋರ್ಡ್ ಇದೆ. ಬನ್ನಿ ಒಳಗಡೆ ಹೋಗೋಣ, ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ. ಬಸ್ ಇಂಟೀರಿಯರ್ ಅಂತೂ ತುಂಬ ಸ್ಟೈಲಿಶ್ ಆಗಿದೆ. ಇಲ್ಲೊಂದು ಫಸ್ಟ್ ಏಡ್ ಬಾಕ್ಸ್ ಇದೆ. ಇಲ್ಲಿ 2 CC ಕ್ಯಾಮ್ರಾಸ್ ಇದೆ ಡ್ರೈವರ್ ಕ್ಯಾಬಿನಲ್ಲಿ. ಒಂದು ಡ್ರೈವರ್ ತಲೆ ಮೇಲೆ, ಇನ್ನೊಂದು ಬಂದ್ಬಿಟ್ಟು ಈ ಕಡೆ ಡೋರ್ ಹತ್ರ. ಆಮೇಲೆ ಒಂದು ಸ್ಪೀಕರು, ಒಂದು ವಾಲ್, AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಡ್ರೈವರ್ ಕ್ಯಾಬಿನಲ್ಲಿ. ಇಲ್ಲಿ ಒಂದು ಪ್ಯಾನಿಕ್ ಬಟನ್ ಇದೆ, ಇದು ಮೋಸ್ಟ್ಲಿ ಅಸಿಸ್ಟೆಂಟ್ ಕುತ್ಕೊಳ್ಳೋದಕ್ಕೆ. ಕ್ಯಾಬಿನ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಡಬಲ್ ಡ್ರೈವರ್ ಇರ್ತಾರಲ್ಲ ಅವರು ಮಲ್ಕೊಳ್ಳೋದಕ್ಕೆ. ಚಾರ್ಜಿಂಗ್ ಪಾಯಿಂಟ್, ಸಾರಿ ಅಲ್ಲಿದೆ ವೈಫೈ ರೂಟರು. ಡ್ರೈವರ್ ಕ್ಯಾಬಿನ್ ನೋಡಿದ್ದಾಯ್ತಲ್ಲ, ಬನ್ನಿ ಈ ಬಸ್ ಒಳಗಡೆ ಹೋಗೋಣ, ಹೇಗಿದೆ ಅಂತ, ಸೀಟ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ವೆಲ್ಕಮ್ ಟು SST ಲಿಮೋ ಲೈನರ್. ಒಳಗಡೆ ಬಂದಾಯಿತು, ಮತ್ತು ಒಳಗಡೆ ಮಾತ್ರ ಸಖತ್ ಬ್ರೈಟ್ ಆಗಿದೆ. ಈಗ ತಾನೇ ಬಸ್ನ ಕ್ಲೀನ್ ಮಾಡಿರೋದ್ರಿಂದ ತುಂಬ ಒಳಗಡೆ ಫ್ರೆಶ್ ಆಗಿದೆ. ಸೀಟಿಂಗ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 2+1, ಟೋಟಲ್ 36 ಬರ್ತ್ಸ್ ಇದೆ ಇದರಲ್ಲಿ. ಸೊ ಬನ್ನಿ ಸೀಟ್ ಒಳಗಡೆ ಏನೇನು ಫೆಸಿಲಿಟೀಸ್ ಇದೆ ಅಂತ ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಥಿಂಗ್, ಈ ಥರ ಒಂದು ಸೀಟ್ ನಂಬರ್ಸಿ ಎಲ್ಲ ಲೈಟ್ ಇದೆ. ಈ ಕಡೆ ಡಬಲ್ ಸೀಟ್ಸು, ಡಬಲ್ ಬರ್ತ್ಸು, ಆಮೇಲೆ ಈ ಕಡೆ ಬಂದ್ಬಿಟ್ಟು ಸಿಂಗಲ್ ಬರ್ತು. ಡಬಲ್ ಬರ್ತಲ್ಲಿ ಒಂದು ರೀಡಿಂಗ್ ಲ್ಯಾಂಪ್ ಇದೆ, ಆಮೇಲೆ USB ಮತ್ತು ನಾರ್ಮಲ್ ಚಾರ್ಜರ್ ಇದು ಕೂಡ ಪಾಯಿಂಟ್ ಕೂಡ ಇದೆ. ಆಮೇಲೆ ಒಂದು ಮೊಬೈಲ್ ಹೋಲ್ಡರು, ಇಲ್ಲಿ ಹೆಡ್ ಹತ್ರ ಒಂದು AC ಪಾಯಿಂಟು, ಆಮೇಲೆ ಲೆಗ್ ಹತ್ರ ಒಂದು AC ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಲಗೇಜ್ ರ್ಯಾಕು, ಬೆಡ್ ಮತ್ತು ಸಿಕ್ಕಾಬಟ್ಟೆ ಸ್ಮೂತ್ ಆಗಿದೆ.
ಒಂದು ತಿಕ್ ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಎಲಿವೇಟೆಡ್ ಪಿಲ್ಲೋ ಕೂಡ ಇದೆ, ಅದಕ್ಕೆ ಮತ್ತೆ ಸಪ್ರೇಟಾಗಿ ಒಂದು ಪಿಲ್ಲೋ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಕುತ್ಕೊಳ್ಳೋದಕ್ಕೆ ಹೊರ್ಕೊಳ್ಳೋದಕ್ಕೆ ಹಿಂದೆ ಒಂದು ಬ್ಯಾಕ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಆ ಕಡೆ ಕೂಡ ಸೇಮ್ ಫೆಸಿಲಿಟೀಸು. ಸಿಂಗಲ್ ಬರ್ತಲ್ಲಿ ಕೂಡ ಸೇಮ್ ಇದೆ. ಇದು ಸಿಂಗಲ್ ಬರ್ತ್. ಆಮೇಲೆ ಇದು ನೋಡಿ, ಸ್ಕ್ರೀನ್ಸ್ ನೋಡಿ, ಪ್ರೈವೇಸಿಗೆ ಸೇಮ್ ಯೆಲ್ಲೋ ಕಲರಲ್ಲೇ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಸೀಟ್ ಹತ್ರ ಒಂದು ಪ್ಯಾನಿಕ್ ಬಟನ್ ಕೊಟ್ಟಿದ್ದಾರೆ. ಇದು ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಪ್ರೆಸ್ ಮಾಡಿದರೆ ಡ್ರೈವರ್ ಹತ್ರ ಅಲಾರಾಮ್ ಟ್ರಿಗರ್ ಆಗುತ್ತೆ. ಲಾಸ್ಟಲ್ಲಿ ಎಲ್ಲ ಬಸ್ಗಿರೋ ಥರನೇ ಎಮರ್ಜೆನ್ಸಿ ಎಕ್ಸಿಟ್ ಇದೆ ಇಲ್ಲಿ. ಇಲ್ಲಿ ಮೈಕ್ ಸಿಸ್ಟಮ್ ಇದೆ, ಪ್ಲಸ್ ಇದೊಂದು ಬಸ್ ಫ್ರೆಶ್ನರ್, ರೂಮ್ ಫ್ರೆಶ್ನರ್ ಅಂತಾರಲ್ಲ ಆ ಥರ ಇದೆ ನೋಡಿ, ಆಟೋಮೆಟಿಕ್ ಇದು. ಎವ್ರಿ ಇದು ಟೈಮರ್ ಸೆಟ್ ಮಾಡ್ಕೊಬೋದು, 10 ಮಿನಿಟ್ಸ್, 20 ಮಿನಿಟ್ಸ್, 40 ಮಿನಿಟ್ಸ್ ಆ ಥರ ಸ್ಪ್ರೇ ಆಗೋ ಥರ. ಒಂಥರ ಇದರಿಂದ ಏನಾಗುತ್ತೆ ಅಂದರೆ ಬಸ್ಸಲ್ಲಿ ಒಂಥರ ಫ್ರೆಶ್ ಆಗಿರುತ್ತೆ. ಇದು ಸೆಂಟ್ರಲೈಸ್ಡ್ ಎ ಸಿ, ಇನ್ನೂ ಆನ್ ಮಾಡಿಲ್ಲ ಎ ಸಿನ. ಆಮೇಲೆ ನೋಡಿ ಸ್ಟ್ರಿಪ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ಬಸ್ಸು. ಆಮೇಲೆ CC ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ನೋಡೋದ್ವಲ್ಲ ಈ ಬಸ್ದು. ಬನ್ನಿ ಇವಾಗ ಈ ಬಸ್ ಸ್ಟಾಫ್ನ ಮಾತಾಡ್ಸೋಣ, ಹಾಗೆ ಈ ಬಸ್ ಟೈಮಿಂಗ್ಸು ಇನ್ನೂ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. வணக்கம். உங்கள் பேர்? விஸ்வநாதன். ஸோ SST லிமோ லைனரில் எவ்வளோ நாளாக வேலை செஞ்சுட்டு இருக்கீங்க? ஒரு வருஷம். வண்டி எப்படி இருக்குண்ணா ஓட்டுறதுக்கு? பாரத் பென்ஸ் பஸ் இல்லையா? சொல்லுங்கண்ணா, இந்த பஸ் பற்றி, இந்த பஸ் டைமிங்ஸு, ரூட்டு பற்றி சொல்லுங்கள். இங்கே 10:15 டைமுங்க. ஓகே. காலைல 5:45 ரீச்சிங் டைம். கோயம்புத்தூர். ஓகே. ஸோ நடுவில் எங்கெங்கே பிக்கப் பாயிண்ட்ஸ் இருக்குண்ணா பெங்களூரில்? பெங்களூரில் ஃபுல்லாகவே இருக்குது. மாலாபேசியா, ST மாலு, ஓகே, மார்த்தள்ளி, டின் ஃபேக்ட்ரி, கேரூரம், மடிவாளா, சில்க் போர்டு, எலக்ட்ரானிக் சிட்டி வரைக்கும் இருக்கும். ஒசூர் வரைக்கும் இருக்குது. ஓகே. ஸோ ஏதாவது இது பிரேக் கொடுப்பீங்களாண்ணா? இங்கே பங்க்கில் நிற்கும், ஜியோ பங்க் இங்கே சந்தாபுரம் கிட்ட. ஓகே ஓகே. ஸோ சொல்லுங்கண்ணா, எவ்வளோ டிஸ்டன்ஸ் ஆகும் இங்கேருந்து கோயம்புத்தூருக்கு? எவ்வளோ டைம் எடுக்கிறீங்க இங்கேருந்து அங்கே போகிறதுக்கு? 400 கிலோமீட்டர் மேலே வரும். ஓகே. அதான் பண்ணி டைம் 6 மணி நேரம், 6 மணி நேரம். ஓகே ஓகே ஓகே. ஸோ அங்கேருந்து நான் ரிட்டர்ன் டைம் எவ்வளோ மணிக்கு கிளம்புறீங்க? காலையில் 6 மணிக்கு. 6:30 கிளம்புறீங்க. ஸோ இங்கே வர்றதுக்கு எவ்வளோ டைம் ஆகும்? 2:30-3 மணி ஆயிடும். ஓகே ஓகே. ஸோ இது 24 hours ரெஸ்ட்டே இருக்காது இந்த பஸ்ஸுக்கு? ஓகே ஓகே. எவ்வளோ பஸ்ஸஸ் இருக்குண்ணா SST லிமோ லைனர் ட்ராவல்ஸு? 10 வண்டி. எவ்வளோ 10 வண்டியில் எவ்வளோ வண்டி பெங்களூர் ரூட்டில் ஓட்டுட்டு இருக்கு? 4 வண்டி. இதுக்கு ஆப்போசிட் இருக்கா இந்த பஸ்ஸுக்கு? 2 வண்டி ஆப்போசிட். ஓகே. ஸ்பீட் லாக் எப்படி இருக்குண்ணா? இது எவ்வளோ இருக்குது? 80 மேலே. ஓகே ஓகே. ಥ್ಯಾಂಕ್ಯೂண்ணಾ ಇನ್ಫಾರ್ಮೇಷನ್ ಕೊಡ್ತದಕ್ಕೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 7:30, ಮಳೆ ಬರೋಂಗಿದೆ. ಈ ಬಸ್ ಬಂದ್ಬಿಟ್ಟು 10 ಹೊರಡೋದು. ಅಂದಾಗಿ ಈ ಲೊಕೇಶನ್ ಬಂದ್ಬಿಟ್ಟು ಜಕ್ಕೂರು. ಓಕೆ, ಈ ಜಕ್ಕೂರ್ ಇಂದನೇ ಸ್ಟಾರ್ಟ್ ಆಗುತ್ತೆ ಇದು ಬಸ್ಸು. ಓಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.